ಕೇಳಿಸ್ತಾ ಇಲ್ವಾ? ಈ ಕಡೆ ತಿರುಗಿಕೊಂಡ್ರೆ ಕೇಳಿಸಲ್ಲ. ಇನ್ನು ಈ ಕಡೆನೇ ತಿರುಗತ್ತೀನಿ ನಾನು. ಸಿಂಧೆ ಅವರು MP ಪ್ರಕಾಶ್ ಬಂದಿದ್ರ? ನಾವೆಲ್ಲ ಪ್ರವಾಸ ಹೋಗಿದ್ದು. ಆ ಸಂದರ್ಭದಲ್ಲಿ ಇವರು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ಬಂದಿದ್ದರು. ನನಗೆ ಎಲ್ಲ ದೇಶಗಳ ಜೊತೆ ಭೇಟಿ ಮಾಡಿದಾಗ ಮತ್ತೆ ಪ್ರೆಸ್ ಮೀಟ್ ಮಾಡಿದಾಗ ನನಗೆ ಅಸಿಸ್ಟ್ ಮಾಡ್ತಾ ಇದ್ರು. ಅದು ಇನ್ನೂ ಜ್ಞಾಪಕ ನನಗೆ. ಇದು 98ರಲ್ಲಿ ಇರಬೇಕು ಅಂತ ಅನಿಸುತ್ತೆ. 1998. ಆ ಸಂದರ್ಭದಲ್ಲಿ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಆ ಟೈಮ್ನಲ್ಲಿ ಇವರು ನನಗೆ ಅಸಿಸ್ಟ್ ಮಾಡ್ತಾ ಇದ್ರು ಅನ್ನತಕ್ಕಂಥದ್ದನ್ನು ಇವತ್ತು ಜ್ಞಾಪಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. BS ಪಾಟೀಲ್ರು ಒಂದು ರೈತ ಕುಟುಂಬದಿಂದ ಬಂದವರು. ರೈತ ಕುಟುಂಬದಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಮೊದಲಲ್ಲಿ ನಮ್ಮ ಸೈನ್ಯವನ್ನು ಸೇರ್ಕೊಂಡು ಆಮೇಲೆ ನಂತರ ಅಪಘಾತ ಆದಮೇಲೆ ಸೈನ್ಯ ಬಿಟ್ಟು IAS ಅನ್ನು ಭಾಳ ಕಷ್ಟಪಟ್ಟು ಪಾಸ್ ಮಾಡಿ ಅದಕ್ಕಿಂತ ಸೈನ್ಯಕ್ಕಿಂತ ಉನ್ನತ ಹುದ್ದೆಗೆ ಏರಿದಂಥವ್ರು. ಅವ್ರಿಗೆ ಇಚ್ಛಾಶಕ್ತಿ ಇತ್ತು. ಆ ಇಚ್ಛಾಶಕ್ತಿ ಇದ್ದದರಿಂದ ಅವರು IAS ಪಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಪಘಾತದಲ್ಲಿ ತೊಂದರೆಗೆ ಒಳಪಟ್ಟಿದ್ರೂ ಕೂಡ ಅವರ ಆರೋಗ್ಯ ಅಷ್ಟೊಂದು ಸುಧಾರಿಸದೇ ಇದ್ರೂ ಕೂಡ ಅವರು ಕಷ್ಟಪಟ್ಟು IASನ ಪಾಸ್ ಮಾಡಿ IAS ಅಧಿಕಾರಿಯಾಗಿ ಮುಖ್ಯ ಕಾರ್ಯದರ್ಶಿಯಾಗಿ ನಿವೃತ್ತರಾಗಿದ್ದಾರೆ.